ಇಂಡೋ ಪಾಕ್ ಗಡಿಯಲ್ಲಿ ಟೆನ್ಷನ್ ಪಾಕ್ನಲ್ಲಿ ಮಧ್ಯಾಹ್ನ ಮಹತ್ವದ ಸಭೆ, ಭಾರತದಲ್ಲೂ ಸಭೆಗಳ ಮೇಲೆ ಸಭೆ. ಭಾರತದ ದಾಳಿಯಿಂದ ಕುದಿತಿದೆ ಪಾಕ್, ಮುಖ ತೋರಿಸಲಾಗಿದೆ. ಅವರು ಅವಮಾನದಲ್ಲಿ ಒದ್ದಾಡ್ತಾ ಇದ್ದಾರೆ. ಅದರಲ್ಲೂ ಇಮ್ರಾನ್ ಖಾನ್ ಬೆಳಗ್ಗೆಯಿಂದಲೇ ಸಾಲು ಸಭೆಯನ್ನು ನಡೆಸ್ತಾ ಇರೋದು. ಯಾವ ರೀತಿಯಾಗಿ ಭಾರತಕ್ಕೆ ಉತ್ತರ ಕೊಡಬೇಕು ಅನ್ನೋ ಒಂದು ಐಡಿಯಾವೇ ಸಿಗ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಭಾರತದ ದಾಳಿಯಿಂದ ಕುದಿತಾ ಇದೆ ಪಾಕ್, ಮುಖ ತೋರಿಸಲಾಗಿದೆ. ಒಂದ್ ಕಡೆ ವಿಶ್ವದಾದ್ಯಂತ ಎಲ್ಲಾ ಕಡೆಯಿಂದ ಒಂದು ಸಹಾಯ ಸಿಗ್ತಿಲ್ಲ. ಬೆಳಗ್ಗೆಯಿಂದ ಇಮ್ರಾನ್ ಖಾನ್ ಸಾಲು ಸಭೆಯನ್ನ ನಡೆಸಿದ್ದಾರೆ. ಅದೇ ರೀತಿಯಾಗಿ ಏನು ವಿಪಕ್ಷಗಳಿದಾವೆ ಅವರು ಕೂಡ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತೆರಿಗೆಯನ್ನು ನೀಡುವುದಕ್ಕೆ ಏನೆಲ್ಲ ಮಾಡಬಹುದು ಅದರ ಬಗ್ಗೆ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ರಾಷ್ಟ್ರೀಯ ಕಮಾಂಡ್ ಅಥಾರಿಟಿ ಸಭೆಯನ್ನು ನಡೆಸಿದ್ದಾರೆ ಪ್ರಧಾನಿ. ಹಾಗಾಗಿ ಮಹತ್ವದ ಸಭೆಯನ್ನ ಕರೆದಿರೋದು ಇಮ್ರಾನ್ ಖಾನ್. ಏನ್ ಮಾಡಬೇಕು, ನಾವು ಯಾವ ರೀತಿಯಾಗಿ ಮುಂದೆ ಸಾಗಬೇಕು, ಭಾರತದ ಮೇಲೆ ಅಣು ದಾಳಿಯನ್ನ ಮಾಡಬೇಕಾ, ಇದರ ಬಗ್ಗೆ ಕೂಡ ಪಾಕಿಸ್ತಾನ ಯೋಚನೆ ಮಾಡ್ತಿದೆ. ಭಾರತದ ಮೇಲೆ ಯುದ್ಧ ಮಾಡಿ ಗೆಲ್ಲೋದು ಅಸಾಧ್ಯ, ಪರ್ಯಾಯ ಮಾರ್ಗಗಳ ಬಗ್ಗೆ ಪಾಕಿಸ್ತಾನ ಚಿಂತನೆಯನ್ನ ನಡೆಸ್ತಾ ಇದೆಯಾ ಈಗ ಅನ್ನೋದು. ಯಾವ ರೀತಿಯಾಗಿ ಭಾರತಕ್ಕೆ ಉತ್ತರವನ್ನು ಕೊಡೋದು, ಯಾವ ರೀತಿ ಅವರು ಭಾರತ ನಡೆಸಿದಂತಹ ವೈಮಾನಿಕ ದಾಳಿಗೆ ನಾವು ಉತ್ತರವನ್ನು ಕೊಡಬೇಕು ಅಂತ ಪಾಕಿಸ್ತಾನದವರು ಚಿಂತೆ ಮಾಡ್ತಿದ್ದಾರೆ. ಉಗ್ರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಅಮೆರಿಕ ಒಂದ್ ಕಡೆ ತಾಕೀತು ಮಾಡ್ತಾ ಇದೆ. ಅದೇ ರೀತಿಯಾಗಿ ಪಾಕ್ನಿಂದ ಅದರ ಬಹಳ ಆಪ್ತ ಸ್ನೇಹಿತ ದೇಶವಾದಂತಹ ಚೀನಾ ಕೂಡ ಈಗ ನ್ಯೂಟ್ರಲ್ ಆದ ಹಾಗೆ ಕಾಣ್ತಾ ಇದೆ. ಒಂದೆಡೆ ಪಾಕ್ ಪ್ರಧಾನಿ ಸಭೆ ಮೇಲೆ ಸಭೆಯನ್ನ ನಡೆಸ್ತಾ ಇದ್ದಾರೆ, ಮತ್ತೊಂದು ಕಡೆ NCA ಸಭೆ ಕೂಡ ನಡೆಸಲಿದೆ ಪಾಕಿಸ್ತಾನ. ಇತ್ತ ಶೀಘ್ರದಲ್ಲೇ ಭಾರತದಲ್ಲೂ ಸೇನಾ ಮುಖ್ಯಸ್ಥರ ಸಭೆ ಆರಂಭ ಆಗುತ್ತೆ. ರಾಜನಾಥ್ ಸಿಂಗ್ ಅವರು ಕೂಡ ಸಭೆಯನ್ನ ಕರೆದಿದ್ದಾರೆ. ಒಂದ್ ಕಡೆ ಪಾಕಿಸ್ತಾನದ ಪ್ರಧಾನಿ ಸಭೆಯ ಮೇಲೆ ಸಭೆಯನ್ನ ನಡೆಸ್ತಾ ಇದ್ರೆ, ಇನ್ನೊಂದು ಕಡೆ ಭಾರತದಲ್ಲೂ ಕೂಡ ಈಗ ಮೀಟಿಂಗ್ಗಳು ಆರಂಭ ಆಗಿದೆ. ಇತ್ತ ಶೀಘ್ರದಲ್ಲೇ ಭಾರತದಲ್ಲೂ ಕೂಡ ಸೇನಾ ಮುಖ್ಯಸ್ಥರ ಸಭೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭವಾಗುತ್ತೆ. ಭಾರತದಲ್ಲೂ ಕೂಡ ಸರಣಿ ಸಭೆಗಳು ಆಗ್ತಿದ್ದಾವೆ. ಪಾಕಿಸ್ತಾನ ರಿಟಾಲಿಯೇಟ್ ಮಾಡುವಂತ ಯೋಚನೆಯನ್ನ ಮಾಡಿದ್ರೆ ಅವರನ್ನ ಯಾವ ರೀತಿಯಾಗಿ ಕಟ್ ಹಾಕಬೇಕು ಅಂತ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಇವತ್ತು ಸೇನಾ ಮುಖ್ಯಸ್ಥರ ಒಂದು ಸಭೆ ನಡೆಯುತ್ತೆ. ಇದರ ಮಧ್ಯೆಯೇ ಭಾರತದಲ್ಲೂ ಕೂಡ ಯಾವ ರೀತಿಯಾಗಿ ಪಾಕಿಸ್ತಾನದಲ್ಲಿ ಸಭೆ ಆಗ್ತಿದೆಯೋ, ಪಾಕಿಸ್ತಾನ ಯಾವ ರೀತಿಯಾದ ಉತ್ತರವನ್ನು ಕೊಡಬಹುದು, ಅದಕ್ಕೆ ಯಾವ ರೀತಿಯಾಗಿ ನಾವು ಸಜ್ಜಾಗಬೇಕು, ಇದೆಲ್ಲದರ ಬಗ್ಗೆ ಈಗಾಗಲೇ ಪ್ಲಾನಿಂಗ್ ಆಗಿದೆ. ಅದರ ನಡುವೆ ಸಭೆಗಳು ಕೂಡ ಆಗ್ತಿದೆ. ಹಿರಿಯ ಅಧಿಕಾರಿಗಳ ಸಲಹೆಯನ್ನು ಕೂಡ ಪಡೆಯಲಾಗ್ತಿದೆ. ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಬಹಳ ಮಹತ್ವದ ಚರ್ಚೆಗಳು ನಡೀತಾವೆ. ಹಾಗಾಗಿ ಪಾಕಿಸ್ತಾನಕ್ಕೆ ಒಂದ್ ಕಡೆ ಟೆನ್ಷನ್ ಆಗಿದೆ, ಯಾವ ರೀತಿಯಾಗಿ ನಾವು ರಿಟಾಲಿಯೇಟ್ ಮಾಡೋದು, ಜೊತೆಗೆ ಉತ್ತರವನ್ನು ಕೊಡೋದು ಅಂತ. ಇನ್ನೊಂದು ಕಡೆ ಪಾಕಿಸ್ತಾನ ಒಂದು ವೇಳೆ ಉತ್ತರ ಕೊಡೋದಕ್ಕೆ ಬಂದ್ರೆ ಯಾವ ರೀತಿಯಾಗಿ ಹೆಡೆಮುರಿ ಕಟ್ಟಬೇಕು, ಇದರ ಬಗ್ಗೆ ಭಾರತ ಪಾಕಿಸ್ತಾನದ ಪ್ಲಾನ್ಗಳನ್ನ ಅರಿತು ಅದಕ್ಕೆ ರೆಡಿ ಮಾಡ್ತಾ ಇದೆ ಕೌಂಟರ್ ಕೊಡೋದಕ್ಕೆ. ಇನ್ನು ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ. ದೆಹಲಿಯಲ್ಲಿ ಕೆಲವೇ ಕ್ಷಣದಲ್ಲಿ ಮಹತ್ವದ ಸಭೆ ನಡೆಯುತ್ತೆ. 3 ಸೇನಾಪಡೆ ಮುಖ್ಯಸ್ಥರೊಂದಿಗೆ ರಕ್ಷಣಾ ಸಚಿವರ ಸಭೆ ಇದು. ಇದರಲ್ಲೂ ಕೂಡ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಆಗ್ತಿರುವಂತಹ ಯುದ್ಧದ ವಾತಾವರಣ ಏನಿದೆ ಗಡಿಯಲ್ಲಿ, ಇದರ ಬಗ್ಗೆ ಸರಣಿ ಸಭೆಯನ್ನ ದೆಹಲಿಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸಭೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಜೊತೆಗೆ 3 ಸೇನಾಪಡೆಯ ಮುಖ್ಯಸ್ಥರೊಂದಿಗೆ ರಕ್ಷಣಾ ಸಚಿವರ ಒಂದು ಭೇಟಿ ಇದೆ, ಚರ್ಚೆ ಇದೆ. ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ವಾತಾವರಣ ನಿರ್ಮಾಣವಾಗಿರೋದ್ರಿಂದ ಯಾವ ಕ್ಷಣದಲ್ಲಿ ಎಲ್ಲದಕ್ಕೂ ಕೂಡ ತಯಾರಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಸಭೆ ಆರಂಭ ಆಗ್ತಾ ಇದೆ. 3 ಸೇನಾಪಡೆ ಮುಖ್ಯಸ್ಥರೊಂದಿಗೆ ಚರ್ಚೆಯನ್ನ ನಡೆಸಲಿರುವಂತದ್ದು. ಹಾಗಾಗಿ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ತಯಾರಾಗಿರಿ ಅಂತ ಹೇಳಿ ಈಗ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಸನ್ನದ್ಧವಾಗುವ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ. ಹಾಗಾಗಿ ರಕ್ಷಣಾ ಸಿದ್ಧತೆಗಳ ಬಗ್ಗೆ ರಕ್ಷಣಾ ಸಚಿವೆ ಈಗ ಚರ್ಚೆಯನ್ನು ನಡೆಸ್ತಾರೆ. ಧರಣೀಶ್ ಈಗ ಜಾಯ್ನ್ ಆಗಿದ್ದಾರೆ ದೆಹಲಿಯಿಂದ. ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಧರಣೀಶ್. ಇದೀಗ ಮೊದಲನೇದಾಗಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಿದೆ ಎರಡೂ ರಾಷ್ಟ್ರಗಳ ವಿಚಾರದಲ್ಲಿ. ಪಾಕಿಸ್ತಾನದಲ್ಲಿ ಏನೇನಾಗ್ತಿದೆ, ಎಷ್ಟು ಟೆನ್ಷನ್ ನಲ್ಲಿದೆ ಪಾಕಿಸ್ತಾನ? ಮೊದಲಿಗೆ ಈ ನಿನ್ನೆ ನಡೆದಂತಹ ಭಾರತದ ವೈಮಾನಿಕ ದಾಳಿಗೆ ಪ್ರತಿಯಾಗಿ ಯಾವ ರೀತಿ ನಾವು ಕೌಂಟರ್ ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಈಗ ಅಲ್ಲಿ ರಾಷ್ಟ್ರೀಯ ಕಮಾಂಡರ್ ಪ್ರಾಧಿಕಾರದ ಸಭೆಯನ್ನ ಕರೆದಿದ್ದಾರೆ. ಈ ಒಂದು ಸಭೆ ಮಧ್ಯಾಹ್ನ 12 ಗಂಟೆಗೆ ಆರಂಭ ಆಗುತ್ತೆ. ಎಲ್ಲ ಅಲ್ಲಿನ ಸೇನೆಯ ಹಿರಿಯ ಅಧಿಕಾರಿಗಳು, ಸೇನೆಯ ಮುಖ್ಯಸ್ಥರು, ರಕ್ಷಣಾ ಸಚಿವರು, ವಿದೇಶಾಂಗ ಸಚಿವರು ಎಲ್ಲರೂ ಕೂಡ ಈ ಸಭೆಯಲ್ಲಿ ಇರ್ತಾರೆ. ಈ ಸಭೆ ತೆಗೆದುಕೊಳ್ಳುವಂತಹ ನಿರ್ಣಯ ಅತ್ಯಂತ ನಿರ್ಣಾಯಕವಾಗಿರುತ್ತೆ ಮತ್ತು
ಬಹಳ ಮಹತ್ವದ್ದಾಗಿರುತ್ತೆ. ಯಾಕೆಂತಂದ್ರೆ ಈ ಸಭೆಯ ನಿರ್ಣಯವನ್ನ ಆಧರಿಸಿ ಅಲ್ಲಿನ ಸರ್ಕಾರ ಮುಂದಡಿಯನ್ನ ಇಡಬೇಕಾಗತ್ತೆ, ಸೇನೆಗೆ ಸಲಹೆ ಸೂಚನೆಯನ್ನ ನೀಡಬೇಕಾಗತ್ತೆ. ಹಾಗಾಗಿ ಪಾಕಿಸ್ತಾನದ ಇವತ್ತು ಅಲ್ಲಿನ ರಾಷ್ಟ್ರೀಯ ಕಮಾಂಡರ್ ಪ್ರಾಧಿಕಾರದ ಸಭೆ ತೆಗೆದುಕೊಳ್ಳುವಂತಹ ನಿರ್ಧಾರದ ಬಗ್ಗೆ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ಈಗ ಒಂದು ರೀತಿಯಲ್ಲಿ ಅಲ್ಲಿನ ಪ್ರಧಾನಿ ಇಮ್ರಾನ್ ಖಾನ್ ಅವರು ಟೆನ್ಷನ್ ಒಳಗಾದಂಗಾಗಿದ್ದಾರೆ, ಜೊತೆಗೆ ಗೊಂದಲಕ್ಕೆ ಒಳಗಾಗಿದ್ದಾರೆ. ಭಾರತಕ್ಕೆ ಯಾವ ರೀತಿ ತಿರುಗೇಟು ನೀಡಬೇಕು, ಈ ಭಾರತದ ವೈಮಾನಿಕ ದಾಳಿಗೆ ಯಾವ ರೀತಿಯ ಪ್ರತಿಕಾರವನ್ನು ತೀರಿಸಿಕೊಳ್ಬೇಕು, ಒಂದು ಯಾವ ರೀತಿ ಸಂದೇಶವನ್ನ ರವಾನಿಸಬೇಕು ಅನ್ನುವ ನಿಟ್ಟಿನಲ್ಲಿ ಅವರಿಗೆ ಗೊಂದಲಗಳು ಸೃಷ್ಟಿಯಾಗಿದ್ದಾವೆ. ಜೊತೆಗೆ ಒಂದು ಸ್ವಲ್ಪ ಮಟ್ಟಿಗೆ ಅಧೀರರಾಗಿರುವಂತೆ ಕಾಣಿಸ್ತಿದೆ. ಆ ಕಾರಣಕ್ಕೋಸ್ಕರ ಈ ತುರ್ತು ರಾಷ್ಟ್ರೀಯ ಕಮಾಂಡರ್ ಪ್ರಾಧಿಕಾರದ ಸಭೆಯನ್ನ ಕರೆದಿದ್ದಾರೆ. ಈ ಸಭೆ ಇವತ್ತು ಬಹಳ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾವ ರೀತಿ ಸಲಹೆ ಕೊಡುತ್ತೆ, ಯಾವ ರೀತಿ ಸೂಚನೆ ನೀಡುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕೆಂತಂದ್ರೆ ಅದು ಅಗೇನ್ ಸರ್ಜಿಕಲ್ ಸ್ಟ್ರೈಕ್ ಮಾಡ್ಲಿಕ್ಕೆ ಹೇಳುತ್ತಾ, ಅಥವಾ ಯುದ್ಧ ಘೋಷಿಸಿಬಿಡಿ ಅನ್ನುವಂತ ನಿರ್ಧಾರಕ್ಕೆ ಮಾಡುತ್ತಾ, ಅಥವಾ ಏನೋ ಅಣುಸಮರ ಸಾರಿ ಅನ್ನುವಂತ ನಿರ್ಧಾರಕ್ಕೆ ಬರ್ತಾರ. ಸೊ ಈಗ ಏನೋ ನಾವು ಅಂದಾಜು ಮಾಡ್ಲಿಕ್ಕೆ ಇಲ್ದಿರುವಂತ ರೀತಿಯಲ್ಲಿ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಬಹುದು. ಸೊ ಹಾಗಾಗಿ ಇವತ್ತು ಆ ರಾಷ್ಟ್ರೀಯ ಕಮಾಂಡರ್ ಪ್ರಾಧಿಕಾರದ ಸಭೆ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಭಾರತ ಪಾಕಿಸ್ತಾನ ಎರಡೂ ದೃಷ್ಟಿಯಲ್ಲಿ ಬಹಳ ಮಹತ್ವದ ಸಭೆ ಇದಾಗಿದೆ. ಅವಿನಾಶ್. ಎಸ್ ಧರ್ಮೇಶ್, ಹಾಗೆ ಸಂಪರ್ಕದಲ್ಲಿ ಈಗ ಮತ್ತೊಂದು ಬ್ರೇಕಿಂಗ್ ಇದೆ. ಚೀನಾದಲ್ಲೂ ಕೂಡ ಪಾಕ್ ವಿರುದ್ಧ ಗುಡುಗಿದೆ ಭಾರತ. ಚೀನಾದಲ್ಲಿ ವಿದೇಶಾಂಗ ಸಚಿವರ ಜೊತೆ ಸುಷ್ಮಾ ಸ್ವರಾಜ್ ಅವರು ಮಾತನಾಡಿದ್ದಾರೆ. ಪುಲ್ವಾಮಾ ದಾಳಿ ವಿಚಾರವಾಗಿ ಕೂಡ ಅಲ್ಲಿ ಪ್ರಸ್ತಾಪ ಆಗಿದೆ. ಆ ಮೂಲಕ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರು ಕೂಡ ಮಾತನಾಡಿರುವಂತದ್ದು. ಹಾಗಾಗಿ ಸುಷ್ಮಾ ಅವರು ಪಾಕಿಸ್ತಾನದಿಂದ ಏನೇನಾಗ್ತಿದೆ, ಏನೇನು ತೊಂದರೆಗಳಾಗ್ತಿದಾವೆ, ಪುಲ್ವಾಮಾ ಅಟ್ಯಾಕ್ ವಿಚಾರವಾಗಿ ಕೂಡ ಪ್ರಸ್ತಾಪಿಸಿ ಪಾಕಿಸ್ತಾನದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಚೀನಾದ ಜೊತೆ ದ್ವಿಪಕ್ಷೀಯ ಮಾತುಕತೆಗೋಸ್ಕರ ಹೋಗಿರುವಂತದ್ದು. ಪುಲ್ವಾಮಾ ದಾಳಿ ವಿಚಾರದಲ್ಲೂ ಕೂಡ ಈಗ ಆ ವಿಚಾರವನ್ನ ಚೀನಾದ ಮುಂದೆ ಪ್ರಸ್ತಾಪ ಮಾಡಲಾಗಿದೆ. ಎಸ್ ಧರ್ಮೇಶ್, ಈಗ ಸುಷ್ಮಾ ಸ್ವರಾಜ್ ಅವರು ಕೂಡ ಮಾತನಾಡ್ತಿದ್ದಾರೆ. ಏನು ಮಾತುಕತೆ ವಿಚಾರದಲ್ಲಿ ದ್ವಿಪಕ್ಷೀಯ ಮಾತುಕತೆಗಳಾಗ್ತಿದೆ, ಅಲ್ಲಿ ಏನಾಗ್ತಿದೆ ಅಂತ ಚೀನಾದಲ್ಲಿ? ಇಡೀ ಈ ಪುಲ್ವಾಮಾ ಘಟನೆಯನ್ನ ನಾವು ನೋಡೋದಾದ್ರೆ, ಘಟನೆ ಆದ ಬಳಿಕ ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಬೆಂಬಲ ವ್ಯಕ್ತವಾಯಿತು ಮತ್ತು ಈ ಭಯೋತ್ಪಾದನಾ ಕೃತ್ಯವನ್ನ ಎಲ್ಲ ರಾಷ್ಟ್ರಗಳು ಕೂಡ ಖಂಡಿಸಿದ್ವು. ಅಮೆರಿಕದ ಆದಿಯಾಗಿ ನೆರೆಯ ಸಣ್ಣ ಪುಟ್ಟ ದೇಶಗಳಾದಂತಹ ಟಿಬೆಟ್, ನೇಪಾಳದವರೆಗೆ ಎಲ್ಲ ರಾಷ್ಟ್ರಗಳು ಕೂಡ ಪುಲ್ವಾಮಾ ಘಟನೆಯನ್ನ ಖಂಡಿಸಿದ್ವು, ಚೀನಾವನ್ನ ಹೊರತುಪಡಿಸಿ. ಸೊ ಚೀನಾದ ನಿಲುವು ಬಹಳ ಆಶ್ಚರ್ಯಕರವಾಗಿತ್ತು, ಆತಂಕಕಾರಿಯಾಗಿತ್ತು. ಏನಂದ್ರೆ ಪರೋಕ್ಷವಾಗಿ ಇದು ಭಯೋತ್ಪಾದನಾ ಕುಕೃತ್ಯಕ್ಕೆ ಬೆಂಬಲವನ್ನ ನೀಡುತ್ತಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಹುಟ್ಟಾಕಿತ್ತು. ಹಾಗಾಗಿ ಇವತ್ತು ಭಾರತ ಮತ್ತು ಚೀನಾ ದ್ವಿಪಕ್ಷೀಯ ಮಾತುಕತೆ ವೇಳೆ ವಿದೇಶಾಂಗ ಸಚಿವರಾದಂತಹ ಸುಷ್ಮಾ ಸ್ವರಾಜ್ ಅವರು ಚೀನಾದ ವಿದೇಶಾಂಗ ಸಚಿವರ ಜೊತೆ ಈ ವಿಷಯವನ್ನ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಧರ್ಮೇಶ್.